ನಮ್ಮೂರಿಗೆ ಬಹಳ ಅದ್ಭುತವಾಗಿ ನಾವು ಗಣೇಶ ಚತುರ್ಥಿ ಮಾಡೋದು ಕಾರ್ಯಕ್ರಮ ನೋಡ್ಲಿಕ್ಕೆ ಆಗಮಿಸಿದಂತ ಎಲ್ಲರಿಗೂ ಕೂಡ ಮೊದಲನೇದಾಗಿ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಹೇಳಕ್ ಬಯಸ್ತಾ ಇದ್ದೇನೆ. ಅದೇ ರೀತಿ ಈಗ ತಾನೇ ರಮೇಶ್ ಮಾಮ ಹೇಳಿದ್ರು, ನಮ್ಮ ತಾಲೂಕಿನ ಹೆಮ್ಮೆಯ ಡಿಎಸ್ ಅಂತ ಅವರಿಗೊಂದು ರಾಷ್ಟ್ರಪತಿ ಪದಕವನ್ನು ಆಯ್ಕೆಯಾಗಿ ಈಗ ಈ ಮೊನ್ನೆ ತಾನೇ ನಾವೆಲ್ಲ ಟಿವಿಯಲ್ಲಿ ನೋಡಿದ್ದೀವಿ. ಅವರಿಗೂ ಕೂಡ ನಾವು ವಿಶೇಷವಾಗಿ ನಮ್ಮ ಆಲ್ಮೇಲ್ ವತಿಯಿಂದ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಅವರಿಗೆಲ್ಲದೆ ವೇದಿಕೆಯ ಆಸೀನಂತ ಎಲ್ಲ ನಮ್ಮ CPI ಸಾಹೇಬರು, DOS ಸಾಹೇಬರು, ನಮ್ಮ ಪಟ್ಟಣ ಪಂಚಾಯತ್ ಸರ್ವ ಸದಸ್ಯರು ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸಂದೇಶ ಕೊಡಲು ಸೇರಿದಂಥ ಎಲ್ಲ ಹಿಂದೂ ಮುಸ್ಲಿಂ ಸಾರ್ವಜನಿಕರಿಗೆ ಇವತ್ತು ನಾವು ಬಹಳಷ್ಟು ಕಡೆ ನೋಡ್ತೀವಿ. ನಮ್ಮಲ್ಲಿ ಗಣೇಶ ಚತುರ್ಥಿ ನೋಡಕ್ಕೆ ಅತಿ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಮೂಲೆಗಳಿಂದ ಹಾಗೂ ಪಕ್ಕದ ಮಹಾರಾಷ್ಟ್ರದಿಂದ ಕೂಡ ತೆಲಂಗಾಣ ರಾಜ್ಯದ ಕೂಡ ಸಾರ್ವಜನಿಕರು ನೋಡಕ್ ಬರ್ತಾರೆ. ಅದು ಯಾಕೆ ನೋಡಕ್ ಬರ್ತಾರಪ್ಪ ಅಂತಂದ್ರೆ ಇದಕ್ಕೆ ಹೆಚ್ಚು ದೊಡ್ಡ DJ ಅವ್ರ ಬಳಿ ಹಚ್ತಿರ್ಬೋದು. ಈಗ ಸೋಲಾಪುರ ಆಗಿರ್ಬೋದು, ಪುಣೆ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ದೊಡ್ಡ DJ ಹಾಕಿ ಅವರು ಮೆರವಣಿಗೆ ಮಾಡ್ತಿರ್ಬೋದು. ನಮ್ಮಲ್ಲಿ ಏನ್ ನೋಡ್ಲಕ್ ಬರ್ತಾರಪ್ಪ ಅಂತಂದ್ರ ಹಿಂದೂ ಮುಸಲ್ಮಾನರು ಒಕ್ಕಟ್ಟಾಗಿ ಗಣೇಶ ಚತುರ್ಥಿ ಹಬ್ಬ ಮಾಡ್ತಾರೆ. ಅದು ವಿಶೇಷವಾಗಿ ನೋಡಕ್ ಬರ್ತಾರೆ. ಯಾಕಂದ್ರೆ ನಾವು ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀವಿ. ನಮ್ಮಲ್ಲಿ ಸರ ಎಲ್ಲಿಯೂ ಕೂಡ ಮೆರವಣಿಗೆ ಆ ಸರ್ಕಲ್ ಈ ಸರ್ಕಲ್ ಬ್ಯಾನ್ ಅಂತಿಲ್ಲ. ಇಲ್ಲೇ ನಾವು ಪಕ್ಕದಲ್ಲಿ ನೋಡಿದ್ರೆ ಶಿದ್ಗಿಯಲ್ಲಿ ಮೊನ್ನೆ DC ಸಾಹೇಬ್ ಆ ಸರ್ಕಲ್ ಈ ಸರ್ಕಲ್ ಮೆರವಣಿಗೆ ಹೋಗ್ಬಾರ್ದು ಅಂತ ಹೇಳಿ ಒಂದು ಆದೇಶ ಮಾಡಿದ್ದಾರೆ. ಅದು ನಮ್ಮಲ್ಲಿ ನಾವಿಲ್ಲಿ ಮಸೂತಿ ಮುಂದಿಂದಾಗ್ಲಿ ದರ್ಗಾ ಮುಂದಿಂದಾಗ್ಲಿ ಮುಸಲ್ಮಾನ್ ಓಣ್ಯಾನ್ ಹಾಕೊಂಡು ಮೆರವಣಿಗೆ ಆದ್ರೂ ನಮ್ಮಲ್ಲಿ ಏನೂ ತಕರಾರಿಲ್ಲ, ಯಾವುದೇ ತಂಟೆ ಇಲ್ಲ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಮೊನ್ನೆ ನೋಡಿದೆವು, ಇವತ್ತು ರಾಜ್ಯದಲ್ಲಿ ಎಲ್ಲಿ ಬೇಕಾದಲ್ಲಿ ನಾವು ಗಣೇಶ ಚತುರ್ಥಿ ಮೆರವಣಿಗೆ ನೋಡ್ತೀವಿ. ಅಲ್ಲಿ ಈಗ ಬಿಜಾಪುರದಲ್ಲಿ ನಡೆದಿರ್ತೀವಿ, ಅಲ್ಲಿ ನಡೆದಿರ್ತೀವಿ. ಈಗ ನಾವು ಬಹಳಷ್ಟು ಕಡೆ ನೋಡ್ತೀವಿ, ನಮ್ಮ ಬುರ್ಕ ಹಾಕೊಂಡು ನಮ್ಮ ತಾಯಂದವರು ಮತ್ತು ಟಬ್ಗೆ ಹಾಕೊಂಡು ನಮ್ಮ ಮುಸಲ್ಮಾನ್ ಜನ ಸೇರಿದದು ಎಲ್ಲಿ ಸಿಗ್ತಾವಪ್ಪ ಅಂತಂದ್ರೆ ಆಲ್ಮೇಲ್ದಾಗ ಸಿಗ್ತದ. ಯಾಕಂದ್ರೆ ನಮ್ಮಲ್ಲಿ ಬಹಳ ಸುಂದರವಾಗಿ ಕಾರ್ಯಕ್ರಮ ಮಾಡ್ತಾರ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟನೆದವರು ಕೂಡ ಇವತ್ತು ಇದು ಒಂದು ವಿಶೇಷ ಅಂದ್ರೆ ಇದು ಕೆಂಪು ಶಾಲೆ ಹಚ್ಚಿದ ಯಾರಪ್ಪ ಅಂತಂದ್ರೆ ಇವತ್ತು 1000 ಶಾಲೆಂದು ಟಿಪ್ಪು ಸುಲ್ತಾನ್ ಸಂಘಟನೆ ವತಿಯಿಂದ ಕೆಂಪು ಶಾಲೆ ಎಲ್ಲರಿಗೂ ವಿತರಣೆ ಮಾಡಿದಾರೆ. ಒಂದು ಹೆಮ್ಮೆಯ ವಿಷಯ. ಯಾಕಂದ್ರೆ ನಮ್ಮಲ್ಲಿ ಎಲ್ಲಿ ಏನೇ ಇರಲಿ ನಾವು ಅಂತಂಬಂಗಿದ್ದೀವಿ. ನಾವು ನಮ್ಮ ಆಲ್ಮೇಲ್ ಪಟ್ಟಣಕ್ಕೊಂದು ಭಾವಕತೆಯ ನಗರ, ಭಾವಕತೆಯ ನಾಡು ಅಂತೇಳಿ ಹೆಸರನ್ನು ಕೊಟ್ಟಿವಿ. ಅದೇ ರೀತಿ ನಾವು ಎಲ್ಲರೂ ಕೂಡಿ ನಾವೆಲ್ಲ ಪಟ್ಟಣ ಪಂಚಾಯತ್ ಸದಸ್ಯರು ಒಟ್ಟು ಮಂದಿ ಒಳಗೊಂಡು ನಾವೆಲ್ಲರೂ ಸ್ವಂತಾಗಿ ವಾಲಂಟಿಯರ್ ಆಗಿ ಕಾರ್ಯಕ್ರಮವನ್ನು ಬೆಳಗ್ಗೆ 8 ಗಂಟೆ ತನಕ ಹೋಗಿ 10 ಗಂಟೆ ತನಕ ಹೋದ್ರೆ ಬಹಳ ಶಾಂತಿ ರೀತಿಯಿಂದ ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಅಂತ ಹೇಳಿ ನಮ್ಮ CPI ಸಾಹೇಬರು ಮತ್ತು DOS ಸಾಹೇಬರಿಗೆ ಒಂದು ವಿಶ್ವಾಸವನ್ನು ಹೇಳಿದ ಮಾತು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು ಸಾದಿಕ್ ಸುಮೂಡ್ ಅವರಿಗೆ. ಈಗ ಮಾನ್ಯ ಅತಿಥಿ ಮಹಿಳೆಯರೆಲ್ಲ ಈ ಚಿಕ್ಕ ಮಕ್ಕಳ ಕೋಲಾಟವನ್ನು ವೀಕ್ಷಣೆ